ನಮಸ್ಕಾರ. ಕುಕ್ ವಿತ್ SRಗೆ ಸ್ವಾಗತ. ನಾನು ಇವತ್ತು ಬೆಳಗಿನ ಬ್ರೇಕ್ಫಾಸ್ಟಿಗೆ ಅಥವಾ ಮಕ್ಕಳ ಲಂಚ್ ಬಾಕ್ಸಿಗೆ ಅಥವಾ ಮಧ್ಯಾಹ್ನದ ಲಂಚಿಗೆ ಅತ್ಯಂತ ಆರೋಗ್ಯಕರವಾದ ಕ್ಯಾರೆಟ್ ರೈಸ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಈಗ ಇದಕ್ಕೆ ಯಾವುದೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡ್ಕೊಳ್ಳುವ ಬನ್ನಿ. ನಾನಿಲ್ಲಿ 3 ಮಧ್ಯಮ ಗಾತ್ರದ ಕ್ಯಾರೆಟನ್ನು ತುರಿದಿಟ್ಕೊಂಡಿದ್ದೇನೆ. ಹಾಗೆ 2 ಮಧ್ಯಮ ಗಾತ್ರದ ಈರುಳ್ಳಿಯನ್ನು ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೇನೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಚಮಚ, ಅರಿಶಿನ, ಖಾರ ಪುಡಿ, ಜೀರಿಗೆ ಪುಡಿ ಮತ್ತು ಗರಂ ಮಸಾಲೆ, ಬಡೆ ಸೊಪ್ಪು, ಜೀರಿಗೆ ಮತ್ತು ಗೋಡಂಬಿ, ಹಾಗೆ ಸ್ವಲ್ಪ ಹೆಚ್ಚಿದ ಕೊತ್ತಂಬರಿ ಸೊಪ್ಪು ಮತ್ತು 2 ಸಣ್ಣಗೆ ಹೆಚ್ಚಿದ ಹಸಿಮೆಣಸು, 1 ಲೋಟ ಸೋನಾ ಮಸೂರಿ ಅಕ್ಕಿ. ನೀವು ಬಾಸ್ಮತಿ ಅಕ್ಕಿ ಕೂಡ ತಗೊಳ್ಬೋದು. ಅಕ್ಕಿಯನ್ನು ತೊಳೆದು ಕುಕ್ಕರ್ ಪಾತ್ರೆಗೆ ಹಾಕಿ ಪಲಾವ್ ಎಲೆ, ಚಕ್ಕೆ, ಲವಂಗ, ನಕ್ಷತ್ರ ಮೊಗ್ಗನ್ನು ಹಾಕಿ ಕುಕ್ಕರ್ ಮುಚ್ಚಳವನ್ನು ಮುಚ್ಚಿ 2 ರಿಂದ 3 ವಿಜಿಲ್ ಕೂಗಿಸ್ಕೊಳ್ಬೇಕು. ಇದು ರೆಡಿ ಆಗೋದ್ರೊಳಗೆ ನಾವು ಕ್ಯಾರೆಟ್ ರೈಸ್ಗೆ ಒಗ್ಗರಣೆಯನ್ನು ರೆಡಿ ಮಾಡ್ಕೊಳ್ವಾ. ನಾನಿಲ್ಲಿ ಬಾಣಲಿಯಲ್ಲಿ 3 ದೊಡ್ಡ ಚಮಚ ತುಪ್ಪ ಬಿಸಿಯಾದ ನಂತರ ಜೀರಿಗೆ ಹಾಗೆ ಬಡೆ ಸೊಪ್ಪನ್ನು ಹಾಕ್ಕೊಂಡು ಜೀರಿಗೆ ಚಟಪಟ ಅನ್ನುವ ತನಕ ಬಿಡಿ. ಹಾಗೆ ನಂತರ ಇದಕ್ಕೆ ಗೋಡಂಬಿಯನ್ನು ಸೇರಿಸಿ ಗೋಡಂಬಿ ಹೊಮ್ಮಣ್ಣ ಬರುವ ತನಕ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ. ನಂತರ ನಾವು ಇದಕ್ಕೆ ಸಣ್ಣಗೆ ಹೆಚ್ಚಿದ ಹಸಿಮೆಣಸನ್ನು ಸೇರಿಸ್ಕೊಳ್ಬೇಕು. ಹಸಿಮೆಣಸನ್ನು ಸೇರಿಸಿದ ನಂತರ 2 ಮಧ್ಯಮ ಗಾತ್ರದ ಸಣ್ಣಗೆ ಹೆಚ್ಚಿದ ಈರುಳ್ಳಿಯನ್ನು ಸೇರಿಸಿ ಈರುಳ್ಳಿ ಹಸಿ ವಾಸನೆ ಹೋಗುವ ತನಕ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು. ಈರುಳ್ಳಿ ಗೋಲ್ಡನ್ ಬ್ರೌನ್ ಬರುವ ತನಕ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ. ನಂತರ ನಾವಿದಕ್ಕೆ ತುರಿದಿಟ್ಟಂಥ ಕ್ಯಾರೆಟನ್ನು ಸೇರಿಸ್ಕೊಳ್ಬೇಕು. ಕ್ಯಾರೆಟನ್ನು ಸೇರಿಸಿ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ನಂತರ ಮಧ್ಯಮ ಗಾತ್ರದ ಉರಿಯಲ್ಲಿ ಕ್ಯಾರೆಟನ್ನು ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ. ಕ್ಯಾರೆಟ್ ಬೇಯಲಿಕ್ಕೆ ನೀರನ್ನೇನು ಸೇರಿಸ್ಕೊಳ್ಳೋದು ಬೇಡ. ಇದನ್ನು ತುಪ್ಪದಲ್ಲೇ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ. ಮಧ್ಯಮ ಗಾತ್ರದ ಉರಿಯಲ್ಲಿ ಫ್ರೈ ಮಾಡಿಕೊಳ್ಳಿ, ಇಲ್ಲಾಂದರೆ ಸೀದೋಗ್ತದೆ. ಹಾಗೆ ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಆಗ ಸೇರಿಸ್ಕೊಳ್ಳಿಕ್ಕೆ ಮರ್ತೋಗಿತ್ತು, ಅದಕ್ಕೆ ಈಗ ಸೇರಿಸ್ಕೊಳ್ತಾ ಇದ್ದೀನಿ. ನೀವು ಈರುಳ್ಳಿ ಸೇರಿಸಿದ ಕೂಡಲೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ. ಇದು ರೆಡಿ ಆಗಲಿಕ್ಕೆ ಒಂದು 10 ನಿಮಿಷ ಟೈಮ್ ಬೇಕಾಗ್ತದೆ. ಈಗ ರೆಡಿಯಾಗಿದೆ ನೋಡಿ. ನಾನೀಗ ಅರಿಶಿನ, 1 ಚಮಚ ಖಾರದ ಪುಡಿ, ಹಾಗೆ 1 ಚಮಚ ಗರಂ ಮಸಾಲೆ, 1 ಚಮಚ ಜೀರಿಗೆ ಪುಡಿಯನ್ನು ಸೇರಿಸ್ಕೊಂಡಿದ್ದೇನೆ. ಇದನ್ನು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ರೆಸಿಪಿ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಕೊಡಿ. ಹಾಗೆ ಯಾರಾದರೂ ಹೊಸೊಬ್ಬರು ಚಾನಲನ್ನು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಈಗ ನಾನು ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೇನೆ. ಇದನ್ನೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾವಾಗಲೇ ಬೇಯಿಸಿಟ್ಕೊಂಡಿರುವಂಥ ಅನ್ನವನ್ನು ಇದಕ್ಕೆ ಸೇರಿಸ್ಕೊಳ್ಬೇಕು. ಅನ್ನ ಉದುರುದುರಾಗಿರಬೇಕು. ಮೆತ್ತಗೆ ಬೆಂದರೆ ಕ್ಯಾರೆಟ್ ರೈಸ್ ಚೆನ್ನಾಗಾಗೋದಿಲ್ಲ. ನೀವು ಬಾಸ್ಮತಿ ರೈಸ್ ಕೂಡ ಇದಕ್ಕೆ ತಗೊಳ್ಬೋದು. ಬಾಸ್ಮತಿ ರೈಸ್ ಯೂಸ್ ಮಾಡ್ಕೊಳ್ತೀರಿ ಅಂತಾದರೆ ಅರ್ಧ ಗಂಟೆ ಮೊದಲೇ ನೆನೆಸಿಬಿಟ್ಟು 1 ವಿಜಿಲ್ ಕೂಗಿಸ್ಕೊಂಡ್ರೆ ಸಾಕಾಗ್ತದೆ. ನಾನಿಲ್ಲಿ ಸೋನಾ ಮಸೂರಿ ಅಕ್ಕಿಯನ್ನು ತಗೊಂಡಿರುವ ಕಾರಣ ಅಕ್ಕಿಯನ್ನೇನೆ ನೆನೆಸ್ಕೊಳ್ಳಿಕ್ಕೆ ಹೋಗಲಿಲ್ಲ. ಇದನ್ನೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಂತರ ಕೊನೆಯಲ್ಲಿ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಉದುರಿಸ್ಕೊಂಡ್ರೆ ಕ್ಯಾರೆಟ್ ರೈಸ್ ರೆಡಿ ಆಗ್ತದೆ. ಇದನ್ನು ನಾವು ಕುಕುಂಬರ್ ರಾಯ್ತ ಅಥವಾ ಆನಿಯನ್ ರಾಯ್ತ ಅಥವಾ ಗ್ರೇವಿ ಜೊತೆ ಕೂಡ ಸರ್ವ್ ಮಾಡ್ಬೋದು. ನೀವು ಅನ್ನ ಉಳಿದಿದ್ರೆ ಆ ಅನ್ನದಲ್ಲಿ ಕೂಡ ಮಾಡ್ಕೊಳ್ಬೋದು. ತುಂಬ ಸಿಂಪಲ್ ಆ್ಯಂಡ್ ಈಸಿಯಾಗಿ ಆಗುವಂಥ ರೆಸಿಪಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.